ಅರೆ ಇವ್ರಿಗೆ ಹೆಂಗೆ ಗೊತ್ತದ ಫೇಕ್ ವಿಡಿಯೋ ಅಂತ? ಹೆಂಗೆ ಬೊಮ್ಮಾಯಿ ಅವ್ರು ಹೆಂಗೆ ಹೇಳ್ತಾರೆ ಅದನ್ನು? ಪ್ರಹ್ಲಾದ್ ಜೋಶಿ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಯಾಕಂದರೆ ಅಲ್ಲಿ ಮೇಜನ್ನು ತಡ್ತಾ ಇರ್ತಾರಲ್ಲ ಹಿಂದೆ ಮೋದಿ ಅವರಿಗೆ, ಏನು ಅವ್ರ ರಿಯಾಕ್ಷನ್ ಏನಿದೆ? ಯಾಕೆ ರಿಯಾಕ್ಷನ್ ಯಾಕೆ ಕೊಡ್ತಾ ಇಲ್ಲ? ಏನು ಭಯ ಅವ್ರಿಗೇನು? ಬಹುಶಃ ನನಗನ್ಸೋಂಥದ್ದು ಇಡೀ ದೇಶದಲ್ಲೇ ಇದು ಕಂಡಿರ್ತಕ್ಕಂಥ ಅತ್ಯಂತ ಘೋರವಾದಂಥ ಒಂದು ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಮತ್ತು ಅವ್ರ ಮೇಲೆ ಆಗಿರುವಂಥ ಅಕ್ರಮ ಬೆಚ್ಚು. ಇದು ನೋಡ್ಬಿಟ್ಟು ಭಯ ಆಗ್ತಾ ಇದೆ ನಮಗೆ, ಇಂಥ ವ್ಯಕ್ತಿ ಈ ಥರ ಇದ್ದಲ್ಲ ಅಂತ. ಅದಕ್ಕಿಂತ ದೊಡ್ಡ ಭಯ ಅನ್ನೋದು ಇವ್ರಿಗೆಲ್ಲ ಗೊತ್ತಿತ್ತು, ಮಾಹಿತಿ ಹೇಳಿದ್ರು, ತಪ್ಪಿಸ್ಕೊಳಕ್ಕಾಗಲ್ಲ, ನಮಗೆ ಗೊತ್ತಿರಲಿಲ್ಲಪ್ಪ ಅಂತ. ಗೊತ್ತಿದ್ದು ಕೂಡ ಅಮಿತ್ ಶಾ ಮೋದಿಯವರು ಅವ್ರ ಜೊತೆ ಸಂಬಂಧ ಮಾಡಿದ್ರು. ಗೊತ್ತಿದ್ರು ಕೂಡ ಮೋದಿಯವರು ಬಂದೇ ಇವನ್ನ ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ಹೋದರು. ಕಾಂಗ್ರೆಸ್ಗೆ ನಮ್ಗೆ ಅಭೂತಪೂರ್ವವಾದಂಥ ರಿಸಲ್ಟ್ ಬರ್ತದೆ. ಈ ಅಮಿತ್ ಶಾ ಅವರು ಇವತ್ತು ಬಂದಿದ್ದಾರೆ. ಅವರು ಇವತ್ತು ನೇಹಾ ಹಿರೇಮಠ್ ವೋಟ್ಗೋಸ್ಕರ ಮನೆಗೆ ಹೋಗ್ತಾ ಇದ್ದಾರೆ ಹೊರತು ಹೆಣ್ಣು ಮಕ್ಕಳ ಪರವಾಗಿಲ್ಲ, ಹೆಣ್ಣು ಮಕ್ಕಳ ವಿರೋಧಿಗಳು. ಯಾಕಂದರೆ ಬೇಕಾದಷ್ಟು ಇನ್ಸಿಡೆಂಟ್ಸ್ ನಾನು ಬೇಕಾದ್ರೆ ಹೇಳ್ತಾ ಹೋಗ್ಬೋದು, ಯಾವಾಗ ಅವರು ಅದ್ರ ಬಗ್ಗೆ ಏನೂ ಮಾಡಲಿಲ್ಲ ಅಂತ. ನೋಡಿ, ಆ ಬ್ರಿಜ್ ಭೂಷಣ್ ಮಗನ್ನ ಮತ್ತೆ UPಯಲ್ಲಿ ಅಧ್ಯಕ್ಷ ಮಾಡಿದ್ದಾರೆ, ರೆಸ್ಲಿಂಗ್ ಫೆಡರೇಷನಿನ ಅಧ್ಯಕ್ಷ. ಅದೇ ಬ್ರಿಜ್ ಭೂಷಣ್ಣು ಯಾರು ಇವರ ಈಗ ಅನಿವಾರ್ಯವಾಗಿ ತೆಗಿಬೇಕಾಯಿತು ಪ್ರೆಷರಿಂದ, ಅವ್ರ ಮಗನ ಮತ್ತೆ ಅಧ್ಯಕ್ಷ ಮಾಡಿದ್ದಾರೆ. ಬ್ರಿಜ್ ಭೂಷಣ್ ಮಗನ್ನ. ನಮ್ಮ ಏನು ಕ್ರೀಡಾಪಟುಗಳು ಅವರ ಒಂದು ಮನಸ್ಥಿತಿ ಏನಾಗಬೇಕು ಹೇಳಿ?